ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ ಅಡಿಗ. ಯುವರ್ ಸ್ಕಿನ್ ಇಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಗಟ್ ಹೆಲ್ತ್. ಅಂದ್ರೆ ನಿಮ್ಮ ಚರ್ಮದ ಕಾಂತಿಯು ಅಥವಾ ಚರ್ಮದ ಆರೋಗ್ಯವು ನಿಮ್ಮ ಜೀರ್ಣಕ್ರಿಯೆಯನ್ನ ಪ್ರತಿಬಿಂಬಿಸುತ್ತೆ. ಅಂದ್ರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿದೆ ಅಂತ ಅರ್ಥ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ನೀವು ಯಾವ ತರ ಲೈಫ್ ಸ್ಟೈಲ್ ಅನ್ನ ಮಾಡಿಫೈ ಮಾಡ್ಬೋದು ಅಂತ 5 ಟಿಪ್ ಗಳನ್ನ ಹೇಳ್ಕೊಡ್ತೀನಿ. ಫಸ್ಟ್ ಒಂದು, ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ತಿಳಿದುಕೊಳ್ಳಿ. ಅಂದ್ರೆ ನಿಮ್ಗೆ ಸಮಯಕ್ಕೆ ಸರಿಯಾಗಿ ಹಸಿವೆ ಆಗ್ಬೇಕು, ತಿಂದ ಆಹಾರ ಸಮಯಕ್ಕೆ ಸರಿಯಾಗಿ ಜೀರ್ಣ ಆಗ್ಬೇಕು, ಹಾಗೆ ಜೀರ್ಣ ಆದ ನಂತರ ಬೇಡದ ವಸ್ತುಗಳು ಮೋಷನ್ ಮುಖಾಂತರ ಸರಿಯಾಗಿ ಪಾಸ್ ಆಗ್ಬೇಕು. ಈ 3 ಪ್ರಕ್ರಿಯೆಗಳು ಸರಿಯಾಗಿ ಆಗ್ತಾ ಇದ್ದಲ್ಲಿ ನೀವು ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿದೆ ಅಂತ ತಿಳ್ಕೊಳ್ಬಹುದು. ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿದ್ರೆ ಆಟೋಮೆಟಿಕಲಿ ನಿಮ್ಮ ಚರ್ಮದ ಆರೋಗ್ಯ ಹಾಗೆ ಚರ್ಮದ ಕಾಂತಿ ಕೂಡ ಹೆಚ್ಚುತ್ತಾ ಬರುತ್ತೆ. ಒಂದು ವೇಳೆ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇದ್ದಲ್ಲಿ ಅಜೀರ್ಣ ಆಹಾರ ಅಥವಾ ನಾವು ಆಮ ಅಂತ ಕರಿತೇವೆ. ಈ ಆಮ ಉತ್ಪತ್ತಿಯಾಗಿ ಇದು ನಿಮ್ಮ ಚರ್ಮದಲ್ಲಿ ಮೊಡವೆಗಳು, ಭಂಗು ಹಾಗೆ ಇತರ ಚರ್ಮದ ಸಮಸ್ಯೆಗಳನ್ನ ಉತ್ಪತ್ತಿ ಮಾಡುತ್ತೆ. ನೆಕ್ಸ್ಟ್ ಒಂದು, ನಿಮ್ಮ ಸ್ಕಿನ್ ಹೈಡ್ರೇಷನ್ ಅಥವಾ ಚರ್ಮದ ನೀರಿನ ಅಂಶವನ್ನ ಮೇಂಟೈನ್ ಮಾಡ್ಕೊಳ್ಳಿ. ಅದು ಹೇಗಂದ್ರೆ ನೀವು ಕನಿಷ್ಠ 2-3 ಲೀಟರ್ ಆಗುವಷ್ಟು ಪ್ರತಿದಿನ ನೀರನ್ನ ಕುಡಿತಾ ಇರಿ. ಅದಲ್ಲದೆ ನೀವು ನೀರಿನ ಅಂಶ ಜಾಸ್ತಿ ಉಳ್ಳ ಹಣ್ಣುಗಳಾದ ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ, ಮೂಸುಂಬಿ, ಕಿತ್ಲೆ ಇಂತಾದ ಹಣ್ಣುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸ್ತಾ ಬನ್ನಿ. ಇದರಿಂದ ಸ್ಕಿನ್ ಹೈಡ್ರೇಷನ್ ಜಾಸ್ತಿ ಆಗಿ ಚರ್ಮದ ಕಾಂತಿ ಹೆಚ್ಚುತ್ತೆ. ನೆಕ್ಸ್ಟ್ ಒಂದು, ಸರಿಯಾದ ಪ್ರಮಾಣದಲ್ಲಿ ನಿದ್ದೆ. ಅಂದ್ರೆ ನೀವು ರಾತ್ರಿ ಸಮಯದಲ್ಲಿ ಕನಿಷ್ಠ 7-8 ಗಂಟೆಗಳ ಕಾಲ ಮಲಗೋದ್ರಿಂದ ಆ ಟೈಮಲ್ಲಿ ನಿಮ್ಮ ಸ್ಕಿನ್ ಸೆಲ್ಸ್ ರಿಪೇರ್ ಆಗಿ ಚರ್ಮದ ಕಾಂತಿ ಕೂಡ ಹೆಚ್ಚುತ್ತೆ. ನೆಕ್ಸ್ಟ್ ಒಂದು, ಅವಾಯ್ಡ್ ವಿರುದ್ಧ ಆಹಾರ. ಅಂದ್ರೆ ವಿರುದ್ಧ ಆಹಾರವನ್ನು ಸೇವಿಸಬಾರ್ದು. ಈ ತರ ವಿರುದ್ಧ ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ವ್ಯತ್ಯಾಸವಾಗಿ ಇದು ನಿಮ್ಗೆ ಚರ್ಮದ ಕಾಯಿಲೆಗಳನ್ನು ಉತ್ಪತ್ತಿ ಮಾಡುವಲ್ಲಿ ಕಾರಣವಾಗುತ್ತದೆ. ಆದ್ರಿಂದ ನೀವು ಈ ರಾತ್ರಿಯಲ್ಲಿ ಮೊಸರು ಸೇವಿಸುವಂತದ್ದು ಹಾಗೆ ಹಾಲಿನ ಜೊತೆ ಸಿಟ್ರಸ್ ಫ್ರೂಟ್ಸ್ ತಿನ್ನುವಂತದ್ದೆಲ್ಲ ಅವಾಯ್ಡ್ ಮಾಡಬೇಕು. ಈ ವಿರುದ್ಧ ಆಹಾರ ಕಾನ್ಸೆಪ್ಟ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿರ್ತೀನಿ. ನಿಮ್ಗೆ ಬೇಕಿದ್ದಲ್ಲಿ ನೀವು ಆ ವಿಡಿಯೋವನ್ನ ನೋಡಿ ಇದರ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ರೆಗ್ಯುಲರ್ ಆಗಿ ನೀವು 2 ಟೈಮ್ಸ್ ಫೇಸ್ ವಾಶ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಇದರ ಜೊತೆಗೆ ಯಾವ್ದಾದ್ರು ಒಂದು ಆಯಿಲ್ ಇಂದ, ಹರ್ಬಲ್ ಆಯಿಲ್ ಆದ್ರೆ ಒಳ್ಳೇದು, ಅದರಿಂದ ನಿಮ್ಮ ಫೇಸ್ ಅನ್ನ ಜೆಂಟಲ್ ಆಗಿ ಮಸಾಜ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಇದು ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಜಾಸ್ತಿ ಮಾಡುತ್ತೆ, ಚರ್ಮದ ಯಾವುದೇ ಕಾಯಿಲೆ ಕೂಡ ಬರದಿದ್ದ ಹಾಗೆ ಇದು ತಡೆಯುತ್ತೆ. ಆಯುರ್ವೇದ ಶಾಪ್ಗಳಲ್ಲಿ ಸಿಗುವಂತಹ ಮಂಜಿಷ್ಠಾದಿ ತೈಲ, ನಾಲ್ಪಾಮರಾದಿ ತೈಲ, ಯಷ್ಟಿ ಮಧು ತೈಲ ಹಾಗೆ ಕುಂಕುಮಾದಿ ತೈಲ ಮುಂತಾದ ಹಲವು ತೈಲಗಳಿದೆ. ಇದನ್ನ ನೀವು ಮಸಾಜ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಈ ಜೆಂಟಲ್ ಮಸಾಜ್ ಮಾಡಿ 10 ನಿಮಿಷಗಳ ಕಾಲ ಬಿಟ್ಟು ನೀವು ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಮ ಚರ್ಮದಲ್ಲಿರುವ ಎಲ್ಲಾ ಪೋರ್ಸ್ ಕ್ಲಿಯರ್ ಆಗಿ ನೀವು ಯಾವುದೇ ಕ್ರೀಮ್ ಹಚ್ಚಿದ್ರು ಕೂಡ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಬೇರೆ ಬೇರೆ ರೀತಿಯ ಮೊಡವೆಗಳಾಗ್ಲಿ, ಬಂಗಾಗ್ಲಿ ಇದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಈ ಆಯಿಲ್ ಮಸಾಜ್ ಅನ್ನ ಮಾಡೋದನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಈ ಸಲಹೆಗಳನ್ನ ನಿಮ್ಮ ಡೈಲಿ ರುಟೀನ್ ನಲ್ಲಿ ಅಳವಡಿಸಿಕೊಳ್ಳಿ ಹಾಗೆ ನಿಮ್ಮ ಚರ್ಮದ ಕಾಂತಿ ಅಥವಾ ಸ್ಕಿನ್ ಕಾಂಪ್ಲೆಕ್ಷನ್ ನ ಹೆಚ್ಚಿಸಿಕೊಳ್ಳಿ. ಥ್ಯಾಂಕ್ ಯು.